ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ 10 more questions ಆನ್ ಕಂಪ್ಯೂಟರ್ ನೋಡ್ತಾ ಹೋಗೋಣ. ಆರ್ ಯು ಆಲ್ ರೆಡಿ? Then without wasting our time, we will move on to the next question, that is 21st. Which of the following is not an input device? Which of the following is not an input device? ನಾವು ವರ್ಡ್ಸ್ನ ನೀಟಾಗಿ ನೋಡ್ಕೋಬೇಕು. ಸಡನ್ನಾಗಿ ಎಕ್ಸಾಮಲ್ಲಿ ಫಾಸ್ಟಾಗಿ ಟೈಮ್ ಓಡ್ತಿರುತ್ತೆ ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ, ನಾಟ್ ಅಂತ ಓದೋದೇ ಇಲ್ಲ. ಏನು ಮಾಡಿಬಿಡ್ತೀವಿ, ಇನ್ಪುಟ್ ಡಿವೈಸ್ ಅಂತ ನೋಡ್ಬಿಡ್ತೀವಿ. ಫಸ್ಟ್ ಕೀಬೋರ್ಡ್ ನೋಡ್ಬಿಡ್ತೀವಿ, ಆನ್ಸರ್ ಇದಕ್ಕೆ ಒತ್ತಿಬಿಡ್ತೀವಿ. ಸೊ ಈ ಥರ ಮಾಡೋದು ಸಹಜ, ನೀವು ಮಾಡಬೇಡಿ. ಓಕೆ, ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆ್ಯನ್ ಇನ್ಪುಟ್ ಡಿವೈಸ್ ಅಂತ ಕೇಳಿದ್ದಾರೆ. ಸೊ ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಮಾನಿಟರ್ ಯಾವುದು ಇನ್ಪುಟ್ ಡಿವೈಸ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ದ ಆಪ್ಷನ್ ಈಸ್ ಡಿ, ಬಿಕಾಸ್ ಕೀಬೋರ್ಡ್ ಈಸ್ ಆಲ್ಸೋ ಇನ್ಪುಟ್ ಡಿವೈಸ್, and mouse is also input device, and scanner is also input device. Only the monitor is output device. Okay, so the option sorry the option is D. Okay, next question, which memory is temporary? ಯಾವುದು ಮೆಮೊರಿ ಟೆಂಪ್ರರಿ ಆಗಿರುತ್ತೆ? ಆಪ್ಷನ್ಸ್ ROM, RAM, ಹಾರ್ಡ್ ಡಿಸ್ಕ್, CD. ರ್ಯಾಂಡಮ್, ರೀಡ್ ಓನ್ಲಿ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಹಾರ್ಡ್ ಡಿಸ್ಕ್, CD. ರೀಡ್ ಓನ್ಲಿ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಹಾರ್ಡ್ ಡಿಸ್ಕು ಇವೆಲ್ಲ ನಾವು ಯೂಸ್ ಮಾಡ್ತೀವಿ. ಹಾರ್ಡ್ ಡಿಸ್ಕು ತುಂಬ ದಿನ, ನಾವು ಎಷ್ಟು ದಿನ ಇಟ್ಕೊಂಡ್ರೂ ಏನೂ ಆಗಲ್ಲ, ದಟ್ ಈಸ್ ನಾಟ್ ಟೆಂಪ್ರರಿ. CD ಕೂಡ ನಾವು ಒಂದು CDಲಿ ಸ್ಟೋರ್ ಮಾಡಿಟ್ರೆ ವಿತೌಟ್ ಸ್ಕ್ರ್ಯಾಚಿಂಗ್ ದಟ್ CD ನಾವು ಅದನ್ನು ಯೂಸ್ ಮಾಡ್ಬೋದು, ಮೆಮೊರಿನ. ನೆಕ್ಸ್ಟ್ ROM, ರೀಡ್ ಓನ್ಲಿ ಮೆಮೊರಿ ಅಂದರೆ ಅದನ್ನು ಕೂಡ ನಾವು ROMನ ಟೆಂಪ್ರರಿ ಆಗಿ ಯೂಸ್ ಮಾಡ್ದೇನೆ ಪರ್ಮನೆಂಟಾಗಿ ಯೂಸ್ ಮಾಡ್ಬೋದು. ದ ಆನ್ಸರ್ ಈಸ್ RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಓಕೆ, ಆಪ್ಷನ್ ಬಿ. ನೆಕ್ಸ್ಟ್ 23rd question, which key is used to refresh a web page? ವಿಚ್ ಕೀ, ಯಾವ ಕೀ ಯೂಸ್ ಟು ರಿಫ್ರೆಶ್ ವೆಬ್ ಪೇಜ್ನ ಯಾವ ಕೀ ರಿಫ್ರೆಶ್ ಮಾಡುತ್ತೆ? F2, F5, F8, F12. The answer is option B, F5. So function keys we have 12 ಕೀ ಇದ್ದಾವೆ ಫಂಕ್ಷನ್ ಕೀದು. ಒಂದೊಂದು ಕೀ ಕೂಡ ಒಂದೊಂದು ಏನಂತಾರೆ, ಒಂದೊಂದು ಟಾಸ್ಕ್ನ ಡಿಫೈನ್ ಮಾಡ್ಕೊಂಡಿರ್ತವೆ. ಸೊ ಅದರಲ್ಲಿ ರಿಫ್ರೆಶ್ ವೆಬ್ ಪೇಜ್ ಈಸ್ F5. ಓಕೆ, ನೆಕ್ಸ್ಟ್, ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು ಸೇವ್ ಅ ಫೈಲ್? ಆಬ್ವಿಯಸ್ಲಿ ದ ಆನ್ಸರ್ ಈಸ್ Ctrl+S, ಬಿಕಾಸ್ ಇದು V and Ctrl+S for save, Ctrl+P for print. Okay, and okay, Ctrl+S for save, Ctrl+P for print, and Ctrl+N for new document, and Ctrl+O for open existing file. Okay, so the answer is first one, Ctrl+S. Next question, 25th question, which shortcut key is used to undo the last action?
Which shortcut key is used to undo the last action? Options: Control plus C, Control plus Z, Control plus X, Control plus A. So Control plus Z ಅಂದರೆ undo, Control X ಅಂದರೆ cut, Control A ಅಂದರೆ select all. Okay. So as we know, Control plus C ಅಂದರೆ copy. Okay. So in question, which shortcut key is used to undo the last action? So the option is B, Control Z. ಇದು undo ಮಾಡುತ್ತೆ. Okay. Next we will move on to the next question. 26th, which shortcut key selects all text? ಯಾವ್ದು ಹೇಳಿದೆ ಆನ್ಸರು? ಶಾರ್ಟ್ಕಟ್ ಕೀ ಟು ಸೆಲೆಕ್ಟ್ ಆಲ್ ಟೆಕ್ಸ್ಟ್, ಎಲ್ಲ ಟೆಕ್ಸ್ಟ್ ಮಾಡೋಕ್ಕೆ ಕಂಟ್ರೋಲ್ ಎ. ಓಕೆ. ಕಂಟ್ರೋಲ್ ಎಸ್ ಅಂದರೆ ಸೇವ್, ಕಂಟ್ರೋಲ್ ಡಿ, ಕಂಟ್ರೋಲ್ ಪಿ, ಸೊ ಕಂಟ್ರೋಲ್ ಪ್ಲಸ್ ಎ ಅಂದರೆ ಸೆಲೆಕ್ಟ್ ಆಲ್, ಕಂಟ್ರೋಲ್ ಎಸ್ ಅಂದರೆ ಸೇವ್, ಕಂಟ್ರೋಲ್ ಪ್ಲಸ್ ಡಿ ಅಂದರೆ ಡೂಪ್ಲಿಕೇಟ್, ಕಂಟ್ರೋಲ್ ಪ್ಲಸ್ ಪಿ ಅಂದರೆ ಪ್ರಿಂಟ್. ಓಕೆ. ಸೊ ದ ಆನ್ಸರ್ ಈಸ್ ಕಂಟ್ರೋಲ್ ಪ್ಲಸ್ ಎ ಫಾರ್ ದಿಸ್ ಕ್ವೆಶನ್. ಓಕೆ. ನೆಕ್ಸ್ಟ್ ಕ್ವೆಶನ್ 27. Which of the following is application software? Which of the following is application software? So option A, Windows, B, Linux, C, Microsoft Word, and D, Android. So Windows, Linux, Microsoft Word, Android. ಇದರಲ್ಲಿ ವಿಂಡೋಸ್, ಲಿನಕ್ಸ್ ಬರಲ್ಲ, ಆಂಡ್ರಾಯ್ಡು ಬರಲ್ಲ. ಸೊ ದ ಆನ್ಸರ್ ಈಸ್ ಮೈಕ್ರೋಸಾಫ್ಟ್ ವರ್ಡ್. ಮೈಕ್ರೋಸಾಫ್ಟ್ ವರ್ಡ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆ. ಅದರ್ 3 ಆರ್ ನಾಟ್ application softwares. Next question. Which device prints information on paper? Which device prints information on paper? Scanner, printer, monitor, or webcam? So the options: scanner will not print the information. Okay. Monitor, that will also not print the information. Webcam also not, because that is a webcam means ವಿಡಿಯೋ ಮಾಡೋದು. ಮಾನಿಟರ್ ಅಂದರೆ ಡಿಸ್ಪ್ಲೇ. ಸ್ಕ್ಯಾನರ್ ಅಂದರೆ ಜಸ್ಟ್ ಇನ್ಫಾರ್ಮೇಷನನ್ನು ಗ್ರ್ಯಾಬ್ ಮಾಡುತ್ತಷ್ಟೆ, ಪ್ರಿಂಟ್ ಮಾಡಲ್ಲ. ಸೊ ದ ಆನ್ಸರ್ ಈಸ್ ಪ್ರಿಂಟರ್. ಸೊ ಪ್ರಿಂಟರ್ ಈಸ್ ಅ ಡಿವೈಸ್ prints information on paper. Okay. So the option is B. Next we will move on to the next question. 29th question. Which storage device is portable? Which storage device is a portable? Pen drive, motherboard, CPU, RAM. So just observe the question and answers. So RAM will be RAM will be in the CPU only, and CPU, RAM, CPU and motherboard, these all are in the PC and CPU. Okay. Only the pen drive is the portable device, because pen drive na ನಾವು ಹೊರಗಡೆಯಿಂದ ಅದೊಂದು ಡ್ರೈವ್, ಅದೊಂದು ಡಿವೈಸ್, ಅದನ್ನು ನಾವು ಕನೆಕ್ಟ್ ಮಾಡಿದಾಗ ನಮಗೆ ಇನ್ಫಾರ್ಮೇಷನ್ ಅದರಲ್ಲಿರೋದು ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ ಈಸ್ ಪೆನ್ ಡ್ರೈವ್ ಈಸ್ ಆಲ್ಸೋ ಸ್ಟೋರೇಜ್ ಡಿವೈಸ್. ಸೊ ದಟ್ಸ್ ವೈ ದೇ ಸೈಡ್ ಸ್ಟೋರೇಜ್ ಡಿವೈಸ್ ಈಸ್ ಪೋರ್ಟೇಬಲ್. ಸ್ಟೋರೇಜ್ ಡಿವೈಸ್ ಕೂಡ ಹೌದು ಮತ್ತು ಪೋರ್ಟೇಬಲ್ ಕೂಡ ಹೌದು ಅಂತ ಕೇಳಿದ್ದಾರೆ. ಅದಕ್ಕೆ ದ ಆನ್ಸರ್ ಈಸ್ ಪೆನ್ ಡ್ರೈವ್. ಓಕೆ. ಸೊ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ. The full form of USB.
ಆಪ್ಷನ್ಸ್: ಯೂನಿವರ್ಸಲ್ ಸೀರಿಯಲ್ ಬಸ್, ಯೂನಿವರ್ಸಲ್ ಸಿಸ್ಟಮ್ ಬಸ್, ಯೂನಿಕ್ ಸೀರಿಯಲ್ ಬಸ್, ಯೂನಿವರ್ಸಲ್ ಸಾಫ್ಟ್ವೇರ್ ಬಸ್. So the options: universal serial bus, universal system bus, unique serial bus, universal software bus. ಯೂನಿವರ್ಸಲ್ ಸಾಫ್ಟ್ವೇರ್ ಬಸ್ ಆಗಲ್ಲ, ಸೀರಿಯಲ್ ಬಸ್ಸು ಅಲ್ಲ, ಯೂನಿಕ್ ಸೀರಿಯಲ್ ಬಸ್ ಅಲ್ಲ. ಓಕೆ, ನೆಕ್ಸ್ಟ್ ಯೂನಿವರ್ಸಲ್ ಓಕೆ ಬಟ್ ಸಿಸ್ಟಮ್ ಬಸ್ ಅಲ್ಲ. ಸೊ ದ ಆನ್ಸರ್ ಈಸ್ ಯೂನಿವರ್ಸಲ್ ಸೀರಿಯಲ್ ಬಸ್. ಸೊ ದ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂದರೆ USB ಅಂತ ಕರಿತೀವಿ, ಯೂನಿವರ್ಸಲ್ ಸೀರಿಯಲ್ ಬಸ್. ಸೊ ಇನ್ ದಿಸ್ ವಿಡಿಯೋ ವಿ ಕಂಪ್ಲೀಟೆಡ್ 10 ಕ್ವೆಶನ್ ಆ್ಯಂಡ್ ಆನ್ಸರ್ಸ್. ಐ ಥಿಂಕ್ ನಿಮಗೆಲ್ರಿಗೂ ಎಲ್ಲ ಕ್ವೆಶನ್ನಿಗೆ ಆನ್ಸರ್ಸ್ ಕರೆಕ್ಟಾಗಿ ಸಿಕ್ಕಿದೆ ಅನ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಸ್ಟ್ ಮೇಕ್ ಅ ಯೂಸ್ ಆಫ್ ಇಟ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಆ್ಯಂಡ್ ನಾನು ಕನ್ನಡದಲ್ಲೂ ಕೂಡ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ, ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಬಟ್ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ಸೊ ಥ್ಯಾಂಕ್ ಯು.